ಮಿತ್ರ ಹಾಸ್ನೈನ್ ಸೈಬರ್ ಸೆಂಟರ್ ಚಿಂತಾಮಣಿ ನಗರದ ಚಿನ್ನಸಂದ್ರ ಗ್ರಾಮದಲ್ಲಿ ನೂತನವಾಗಿ ಆರಂಭಗೊಂಡಿರುವ ಸಿಎಸ್ ಮಿತ್ರ ಹಾಸ್ನೈನ್ ಸೈಬರ್ ಸೆಂಟರ್ ನಮ್ಮಲ್ಲಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐಡಿ, ಸ್ಕಾಲರ್ಶಿಪ್, ಆನ್ಲೈನ್ ಅಪ್ಲಿಕೇಶನ್, ಕಲರ್ ಪ್ರಿಂಟ್ಔಟ್ ಹಾಗೂ ಜೆರಾಕ್ಸ್ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಎಸ್ ಮಿತ್ರ ಹಾಸ್ನೈನ್ ಸೈಬರ್ ಸೆಂಟರ್, ಮಿಲಾದ್ ಮೊಹಲ್ಲಾ, ಚಿನ್ನಸಂದ್ರ ಗ್ರಾಮ, ಚಿಂತಾಮಣಿ ನಗರ. ಮೊಬೈಲ್ ನಂಬರ್ 9901621671. ಎಲ್ಲ ಕಾರ್ಯಕರ್ತರ ಮೇಲೆ ನಮ್ಮ ನಿಮ್ಮೆಲ್ಲರ ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಅದೇ ರೀತಿಯಲ್ಲಿ ಕಾಂಗ್ರೆಸ್ ಮತ್ತೆ ಬೇರೆ ಬೇರೆ ಪಕ್ಷಗಳು, ಆಮ್ ಆದ್ಮಿ ಪಕ್ಷ ಇರ್ಬೋದು, ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥ ಪಕ್ಷಗಳನ್ನ ನಾವು ಈಗಾಗಲೇ ಪಕ್ಕದಲ್ಲಿ ಇರ್ತಕ್ಕಂಥ ಜನಸೈನ್ಯ ಆಂಧ್ರದಲ್ಲಿ ಮತ್ತೆ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪಕ್ಷದಲ್ಲಿ ತಮಿಳುನಾಡಲ್ಲಿ ಇರ್ತಕ್ಕಂಥ ಪ್ರಾಂತೀಯ ಪಕ್ಷಗಳನ್ನು ಸಹ ನಾವು ಗಮನಿಸ್ತಾ ಇದ್ದೀವಿ. ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಮ್ಮ ಪಕ್ಷದ ಸಿದ್ಧಾಂತಗಳನ್ನ, ನಮ್ಮ ಪಕ್ಷದ ನಾಯಕರ ದಿನನಿತ್ಯ ಅವರ ಆಗು ಹೋಗುಗಳ ಬಗ್ಗೆ ಮತ್ತೆ ಮುಂದಿವೆ ಮತ್ತೆ ಬೇರೆ ರೀತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ಹಂಚಿಕೊಳ್ಳುವಂಥದ್ದು ಆಗ್ತಾ ಇದೆ. ಆದ್ರೆ ಇವತ್ತು ನಾವೊಂದ್ಸರಿ ಗಮನಿಸಿದ್ರೆ, ಜಾತ್ಯತೀತ ಜನತಾದಳ ನಾವೇನು ಇವತ್ತು ಎಲ್ಲಾ ರಂಗದಲ್ಲಿಯೂ ಸಹ ಕೇಂದ್ರದಲ್ಲಿ NDA ಸರ್ಕಾರದಲ್ಲಿ ಕುಮಾರಣ್ಣನವರು ಸಚಿವರಿದ್ದಾಗಲೂ ಸಹ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮದೇ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ ಬರೋದ್ರಿಂದ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಇದೀವಿ ಅಂತ ಹೇಳಿದಾಗ ನಾವು ತುಂಬಾ ಪಕ್ಷದಲ್ಲಿ ಇರ್ತಕ್ಕಂಥ ನಾವೇ ಗಮನಿಸಿದಾಗ ನಾವು ತುಂಬಾ ಹಿಂದುಳಿದಿದ್ದೀವಿ. ಹಾಗಾಗಿ ಇವತ್ತು ಒಂದು ಪಕ್ಷ, ನಮ್ಮ ಪಕ್ಷದ ನಾಯಕರು, ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಕುಮಾರಣ್ಣ ಇರ್ಬೋದು, ದೇವೇಗೌಡರು ಇರ್ಬೋದು, JK ಕೃಷ್ಣಾರೆಡ್ಡಿ ಅವರು ಇರ್ಬೋದು, ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇವತ್ತೇನು ದುರಾಡಳಿತ ನಡೆಸ್ತಾ ಇದೆ ಅದು ವಿರುದ್ಧವಾಗಿ ಆಗಲಿ ನಾವು ಕೇವಲ ಸಭೆ ಸಮಾರಂಭಗಳಲ್ಲಿ ಮಾತ್ರ ಮಾತಾಡೋದು ಆಗಬಾರ್ದು. ಪ್ರತಿನಿತ್ಯ ನಮ್ಮ ಕೈಯಲ್ಲಿ ಅಂಗೈಯಲ್ಲಿ ಇವತ್ತು ನಮಗೆ ಇಡೀ ಪ್ರಪಂಚ ನಮ್ಮ ಕೈಲಿದೆ. ಇವತ್ತು ಮೊಬೈಲ್ ಅಲ್ಲಿ ನಾವು ಯಾವ್ದಾದ್ರು ಒಂದು ತೆರೆದಾಗ ಇಡೀ ಪ್ರಪಂಚ ಇವತ್ತು ರಾಹುಲ್ ಗಾಂಧಿ ಏನ್ ಮಾತಾಡ್ದ, ಮೋದಿ ಅವರು ಏನ್ ಮಾತಾಡಿದ್ರು, ಕುಮಾರಣ್ಣನವ್ರು ಏನ್ ಮಾಡಿದ್ರು, ಜನಸಂಘ ಪಕ್ಷದ ಪವನ್ ಕಲ್ಯಾಣ್ ಅವರು ಏನ್ ಮಾಡಿದ್ರು, ಇದಕ್ಕೆ ಟ್ವಿಟರ್ ಮೂಲಕ ಆಗಲಿ ಇನ್ನೊಂದ್ರ ಮೂಲಕ ಆಗಲಿ ನಾವು ಹಂಚಿಕೊಳ್ಳುವಂತದ್ದು ಆಗ್ಬೇಕು. ಹಾಗಾಗಿ ಇವತ್ತು ನಾವು ಅದರಿಂದ ತುಂಬಾ ದೂರ ಇದ್ದೀವಿ. ಯಾಕೆ ದೂರ ಇದ್ದೀವಿ ಅಂತ ಹೇಳಿದ್ರೆ, ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಯಾರೋ ಒಬ್ರು ಆಗಿರ್ತಕ್ಕಂಥದನ್ನ ನೋಡಿ ಮತ್ತೆ ಅದನ್ನ ಮೇಲೆ ತಳ್ತೀವಿ ಅಷ್ಟೇ. ಅದಕ್ಕೆ ಕಾಮೆಂಟ್ ಹಾಕಲ್ಲ, ಅದಕ್ಕೆ ನಾವು ಆಗುವಂತ ವಿಚಾರಗಳನ್ನ ಚರ್ಚೆ ಮಾಡಲ್ಲ. ಹಾಗಾಗಿ ಇದನ್ನೆಲ್ಲ ಮಾಡಬೇಕಾದ್ರೆ ಈ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆ 2028ರ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ನಾವೇನು ಮಾಡಿರ್ತಕ್ಕಂಥ ಅಭಿವೃದ್ಧಿಗಳನ್ನ, ಈಗ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳನ್ನ, ಈಗ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಹಂಚ್ಕೋಬೇಕಾಗ್ತದೆ. ಕೇವಲ ನಾವು JDS ಪಕ್ಷದ ಸಭೆ ಇದ್ದಾಗ ಅಥವಾ JK ಕೃಷ್ಣಾರೆಡ್ಡಿ ಅವರನ್ನ ಮಾಧ್ಯಮದ ಮುಖಾಂತರ ಅವರು ಒಂದು ಪ್ರಶ್ನೆ ಮಾಡಿದಾಗ ನಾವು ಅವರನ್ನ ವಿರುದ್ಧವಾಗಿ ಮಾಡ್ತಾ ಇದ್ದೀವಿ. ನಾವು ಸಹ ಪ್ರಶ್ನೆ ಮಾಡುವಂತವ್ರು ಆಗ್ಬೇಕಾದ್ರೆ ನಮ್ಮ ಕೈಯಲ್ಲಿ ಇರ್ತಕ್ಕಂಥ ಮೊಬೈಲ್ ಅಲ್ಲಿಂದನೇ ಸಹ ನಾವು ಆ ವಿಚಾರವನ್ನ ಪ್ರಶ್ನೆ ಮಾಡಬಹುದು. ನಾವು ಕೇವಲ JK ಕೃಷ್ಣಾರೆಡ್ಡಿ ಅವರ ಪಕ್ಕದಲ್ಲಿದ್ದಾಗ ಅಥವಾ JK ಕೃಷ್ಣಾರೆಡ್ಡಿ ಅವರು ಸಭೆ ಕರೆದಾಗ ನಾವು ಆಕ್ರೋಶಭರಿತವಾಗಿ ಮಾತಾಡೋದಾಗ್ಲಿ, ನಾವು ಇನ್ನೊಂದು ರೀತಿಯಲ್ಲಿ ಪಕ್ಷದ ಬಗ್ಗೆ ಮಾತಾಡೋದಕ್ಕಿಂತನೂ ನಮ್ಮ ಊರಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕು. ಇವತ್ತು ನಮ್ಮ ಪಕ್ಷದ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅದ್ರ ಬಗ್ಗೆ ಮಾತಾಡುವಂತದ್ದು ಆಗ್ಬೇಕು. ಮತ್ತೆ ಈ ಕ್ಷೇತ್ರದಲ್ಲಿ ದೌರ್ಜನ್ಯಗಳು ಯಾವ ರೀತಿ ಆಗ್ತಾ ಇದೆ ಅದನ್ನ ಕೇವಲ ನಾವು ನೋಡ್ಕೊಂಡು ಸುಮ್ಮನೆ ಇರುವಂತದ್ದು ಆಗ್ತಾ ಇದೆ. ಹಾಗಾಗಿ ಅದನ್ನು ಸಹ ಅಪ್ಲೋಡ್ ಮಾಡಬೇಕು. ಹಾಗಾಗಿ ಸೋಷಿಯಲ್ ಮೀಡಿಯಾ ಏನಿದೆ, ಪತ್ರಕರ್ತರು ನಮ್ಮ ಹತ್ರ ಬಂದು ಪ್ರಶ್ನೆ ಮಾಡೋದನ್ನು ಮಾತ್ರ ನಾವು ಇವತ್ತು ಆಗ್ತಾ ಇದ್ದೀವಿ. ನಾವು ಸಹ ಪ್ರಶ್ನೆ ಮಾಡುವಂತದ್ದು ಆಗ್ಬೇಕು. ಪ್ರಶ್ನೆ ಮಾಡೋರು ಯಾವತ್ತವರೆಗೂ ಇರಲ್ವೋ ಅವತ್ತವರೆಗೂ ಸಮಾಜ ಉದ್ಧಾರ ಆಗಲ್ಲ, ಆ ಪಕ್ಷ ಉದ್ಧಾರ ಆಗಲ್ಲ, ಆ ದೇಶನೂ ಉದ್ಧಾರ ಆಗಲ್ಲ.
ಹಾಗಾಗಿ ಇವತ್ತು ನಾವು ಪ್ರಶ್ನೆ ಮಾಡುವಂತರಾಗಬೇಕಾದ್ರೆ ಇವತ್ತು ಸೋಷಿಯಲ್ ಮುಖಾಂತರನೇ, ಸೋಷಿಯಲ್ ಮೀಡಿಯಾ ಮುಖಾಂತರನೇ ಇವತ್ತು ನಾವು ಪ್ರಶ್ನೆ ಮಾಡುವಂತದ್ದು ಸಹ ಆಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಈ ತಾಲೂಕಲ್ಲಿ ಸುಮಾರು ಒಂದು 25 ದಿವಸದಿಂದ ನಾವೆಲ್ಲರೂ ಸಹ ಗಮನಿಸ್ಕೊಂಡು ಬಂದಿದ್ದೀವಿ. ಸರಿಸುಮಾರು 250 ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಒಂದು ತಂಡವಾಗಿ ಕೆಲಸ ಮಾಡಬೇಕು, ಒಂದು ಗ್ರೂಪ್ ಆಗಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ಚಂದನ್ ಅವರು ಏನ್ ಬಂದಿದ್ದಾರೆ, ಇದನ್ನ ಯಾವ ರೀತಿ ನಮ್ಮ ಸೋಷಿಯಲ್ ಮೀಡಿಯಾವನ್ನ ಥ್ರೂ ವೇವ್ ಅಲ್ಲಿ ಯಾವ ರೀತಿ ನಾವು ಸಂಘಟನೆ ಮಾಡಬೇಕು, ಮತ್ತೆ ಯಾವ ಯಾವ ವಿಚಾರಗಳನ್ನ ನಾವು ಜನರ ಮುಂದೆ ತಗೊಂಡು ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಸಹ ಚಂದನ್ ಅವರು ಹೇಳ್ತಾರೆ. ಹಾಗಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಸಹ ಈ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಮುಂದಿನ ಅದೇ ರೀತಿಯಲ್ಲಿ SC ಘಟಕ ರಚನೆ ಆಗಿದೆ. ಇನ್ನು ಬರುವಂತ ತೀರ್ಮಾನಗಳಲ್ಲಿ ಈ ಒಂದು ವಾರ 15 ದಿವಸದಲ್ಲಿ ಮಹಿಳಾ ಘಟಕ, ಅದಾದ ಮೇಲೆ ST ಘಟಕ, ಎಲ್ಲಾ ರೀತಿಯಲ್ಲೂ ಸಹ ಈಗ JK ಕೃಷ್ಣಾರೆಡ್ಡಿ ಅವರು ಕೋರ್ ಕಮಿಟಿ ಆದ್ಮೇಲೆ ಪುನರ್ ಕಮಿಟಿಗಳನ್ನ ಮಾಡಬೇಕು ಅಂತ ಆಗಿದೆ. ಹಾಗಾಗಿ ಅದು ಮೊಟ್ಟ ಮೊದಲ ರಾಜ್ಯದಲ್ಲಿ ನಮ್ಮದೇ ಎಲ್ಲ ಘಟಕಗಳನ್ನು ಸಹ ಸಂಪೂರ್ಣವಾಗಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ಇಲ್ಲಿ ಯಾರು ಸಹ ಪಕ್ಷದ ಜವಾಬ್ದಾರಿಯನ್ನು ನಾವು ಕೊಡ್ತೀವಿ, ಆ ಪಕ್ಷದ ಅಧಿಕಾರ ಅನ್ನೋದಕ್ಕಿಂತ ಅದು ಜವಾಬ್ದಾರಿ ಎನ್ನುವಂತ ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸ ಮಾಡಬೇಕಾಗ್ತದೆ. ಅದಕ್ಕೆ ಹಿರಿಯರ ಸಹಕಾರ ಮತ್ತೆ ಎಲ್ಲ ಯುವಕರ ಮುಂದಿನ ನಮ್ಮ ಚಂದನ್ ಅವರು ತಿಳಿಸ್ತಾರೆ. ಈ ಸಭೆಗೆ ನನಗೆ ಬಹಳ ಎಲ್ಲ ಕ್ಷೇತ್ರಗಳಲ್ಲಿ ನಿನ್ನೆ ನಮ್ಮ ಜಿಲ್ಲೆಯಲ್ಲಿ ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ ಇವೆಲ್ಲ ಮುಗಿಸ್ಕೊಂಡು ನಮ್ಮದು ನಾಳೆ ಇದ್ದಿದ್ದು, ಆದರೆ ಅವರು ಶನಿವಾರ ಮಾಡೋಣ ಅಂದಿದ್ದಕ್ಕೆ ಆಯಿತು ನಾವು ಶನಿವಾರನೇ ಮುಗಿಸೋಣ ಅಂತೇಳಿ ಇವತ್ತು ನಾವು ಮಾಡಿದ್ದೇವೆ. ಹಾಗಾಗಿ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪ್ರಬಲವಾಗಿದೆ ಅನ್ನುವಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ನಾವು ಕಳೆದ ಒಂದು 30-40 ವರ್ಷಗಳ ಹಿಂದೆ, ನಾವು 40 ವರ್ಷಗಳ ಹಿಂದೆ ಹೋದಾಗ ನಮ್ಮ ಹಳ್ಳಿಗೆ ಒಂದು ಪತ್ರಿಕೆ ಬರಬೇಕಾದ್ರೆ 3 ದಿವಸ ಆಗ್ತಾ ಇತ್ತು. ಬೆಂಗಳೂರು ನಗರದಲ್ಲಿ ಅಕಸ್ಮಾತ್ ಸಿಗ್ತಾ ಇತ್ತು ಮಾರನೇ ದಿನ. ಅವತ್ತು ಕೂಡ ಇವತ್ತು ಏನೇನು ಘಟನೆಗಳು, ಏನೇನು ಕಾರ್ಯಕ್ರಮಗಳಾಗ್ತದೆ ಅದು ತಿಳ್ಕೊಳ್ಬೇಕಾದ್ರೆ ಮಾರನೇ ದಿನ ನಾವು ನೋಡ್ಬೇಕಾಗಿತ್ತು. ಆದ್ರೆ ಆ ಪತ್ರಿಕೆ ಹಳ್ಳಿಗೆ ಬರ್ಬೇಕಾದ್ರೆ 3 ದಿವಸ ಆಗ್ತಾ ಇತ್ತು. 3 ದಿವಸದವರೆಗೂ ಕೂಡ ರಾಜ್ಯದಲ್ಲಿ ಏನಾಗ್ತಾ ಇದೆ, ದೇಶದಲ್ಲಿ ಏನಾಗ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ಟೆಲಿಫೋನ್ ಸಂಪರ್ಕ ಇರಲಿಲ್ಲ, ಯಾವುದು ನಮ್ಗೆ ಈ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಅನ್ನುವಂಥದ್ದು ಯಾವುದು ಕೂಡ ನಮ್ಗೆ ಇರಲಿಲ್ಲ. ಆದ್ರೆ ಪತ್ರಿಕೆಗಳಲ್ಲಿ 3 ದಿವಸ 4 ದಿವಸ ಆದ್ಮೇಲೆ, ಅದು 3 ದಿವಸ 4 ದಿವಸ ಆದ್ರೂ ಕೂಡ ಹೇಗೆ ಅಂದ್ರೆ ಪಟೇಲರ ಮನೆಗೆ ಪೇಪರ್ ಬರ್ತಾ ಇದೆ. ಪಟೇಲರ ಮನೆಯಲ್ಲಿ ಎಲ್ಲ ತಿರುಗಿಸಿ ಎಲ್ಲ ನೋಡಿದ್ಮೇಲೆ ಆಮೇಲೆ ಒಂದು 2 ದಿನಕ್ಕೆ ಆ ಪಟೇಲರು ಚೇರ್ಮನ್ ನಾಯಕರು ಯಾರಾದ್ರೂ ಹೋದ್ರೆ ಹೀಗಾಗಿದೆ ಅಂತ, ಈಗ ಇಂಥ ಕಡೆ ಹೀಗಾಗಿದೆ, ದೇಶದಲ್ಲಿ ಹೀಗಾಗಿದೆ, ಡೆಲ್ಲಿಯಲ್ಲಿ ಹೀಗಾಗಿದೆ, ಮಹಾರಾಷ್ಟ್ರದಲ್ಲಿ ಹೀಗಾಗಿದೆ, ಎಲ್ಲ ಕಡೆ ಏನಾಗಿದೆ ಅಂತ ಹಳ್ಳಿ ಜನರು ಗೊತ್ತಾಗ್ತಾ ಇದ್ದೀವಿ. ಯಾವಾಗ ಅಂದ್ರೆ 7ನೇ ದಿನಕ್ಕೆ ಅಥವಾ 8ನೇ ದಿನಕ್ಕೆ ನಮ್ಗೆ ಗೊತ್ತಾಗ್ತಾ ಇದೆ. ಅಂದ್ರೆ ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು, ಈ ತರ ಗೊತ್ತಾಗ್ತಾ ಇದ್ದಿದ್ದು. ಅವತ್ತು ನಮ್ಗೆ ಯಾವುದೇ, ಆಮೇಲೆ ಟೆಲಿಫೋನ್ ಯಾರಿಗೆ ಇರ್ತಾ ಇತ್ತು, ಚೇರ್ಮನ್ ಮನೆಯಲ್ಲಿ ಇರ್ತಾ ಇತ್ತು ಅಥವಾ ಪಟೇಲರ ಮನೆಯಲ್ಲಿ ಇರ್ತಾ ಇತ್ತು. ಆ ಊರಲ್ಲಿ ಒಂದು ಟೆಲಿಫೋನು ಇರ್ತಾ ಇರ್ಲಿಲ್ಲ. ಹಾಗಾಗಿ ಯಾರಾದ್ರೂ ಬೇರೆ ಹಳ್ಳಿಗಳಿಗೆ ಏನಾದ್ರು ಟೆಲಿಫೋನು ಮಕ್ಕಳಿಗೆ ಕೊಟ್ಟಿರ್ತಾರೆ, ಅಲ್ಲಿ ಏನಾದ್ರು ಮಕ್ಕಳು ಚೆನ್ನಾಗಿದ್ದಾರೆ ವಿಚಾರಿಸೋದಕ್ಕೆ ಏನಾದ್ರು ಮಾಡ್ಬೇಕಂದ್ರೆ ಆವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಆ ಚೇರ್ಮನ್ ಹತ್ರ, ಪಟೇಲರ ಹತ್ರ ನಾವು ಏನಾದ್ರು ಕೆಲಸ ಮಾಡಿ ಒಂದು ಫೋನ್ ಮಾಡೋದಕ್ಕೆ ಅಷ್ಟು ತೊಂದರೆ ಇರ್ತಾ ಇತ್ತು. ಅಂದ್ರೆ ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಇವತ್ತು ಆ 30-40 ವರ್ಷಗಳ ದಿನಗಳನ್ನ ನಾವು ಇವತ್ತು ಕಂಪೇರ್ ಮಾಡಿದ್ರೆ ಇವತ್ತು ಸಾಮಾಜಿಕ ಜಾಲತಾಣ ಎಷ್ಟು ಪ್ರಬಲವಾಗಿದೆ, ಇವತ್ತು ನಮ್ಮ ದೇಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಎಷ್ಟು ಮುಂದುವರಿದೆ ಅಂತ ಹೇಳಿದ್ರೆ, ಇವಾಗ ಮುರಳಿಯವರು ಹೇಳ್ತಾ ಇದ್ರು, ತಕ್ಷಣ ಇವತ್ತು ನಮ್ಮ ಅಂಗೈಯಲ್ಲಿದೆ. ಇವತ್ತು ಡೆಲ್ಲಿಯಲ್ಲಿ ಏನಾದ್ರೂ ಒಂದು ಪ್ರಧಾನಮಂತ್ರಿಗಳು ಒಂದು ಸೈನ್ ಹಾಕಿದ್ರೆ ತಕ್ಷಣ ನೋಡ್ಬೋದು, 1 ನಿಮಿಷದಲ್ಲಿ 1 ಸೆಕೆಂಡ್ ಅಲ್ಲಿ ನಾವು ನೋಡಬಹುದು. ಇವತ್ತು ಇಡೀ ದೇಶದಲ್ಲಿ ಯಾವುದೇ ರಾಜ್ಯಗಳಲ್ಲಿ ಏನೇ ಆದ್ರೂ ಕೂಡ ತಕ್ಷಣ ಒಂದು ಮಿನಿಟ್ ಅಂದ್ರೆ ಜಾಸ್ತಿ ಆಗ್ತದೆ. ಆ ಕ್ಷಣಾರ್ಧದಲ್ಲಿ ದೇಶದಲ್ಲಿ ಎಲ್ಲಿ ಏನಾದ್ರೂ ಕೂಡ ಕ್ಷಣಾರ್ಧದಲ್ಲಿ ನೋಡುವಂತ ಅವಕಾಶಗಳು ಇವತ್ತು ನಮ್ಮ ಮುಂದೆ ಇದೆ. ಹೇಗೆ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಅಲ್ಲಿ ಇರ್ಬೋದು, ಟ್ವಿಟರ್ ಇರ್ಬೋದು,
ಮತ್ತು ಇನ್ಸ್ಟಾಗ್ರಾಮ್ ಇರ್ಬೋದು, ಎಕ್ಸ್ ಖಾತೆ ಇರ್ಬೋದು, ಈ ರೀತಿ ಸೋಷಿಯಲ್ ಮೀಡಿಯಾ ಇವತ್ತು ಎಷ್ಟು ಪ್ರಬಲವಾಗಿದೆ. ಇವತ್ತು ನಾನು ನಿಜವಾಗ್ಲೂ ಕೂಡ ಒಂದು ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ, ನಾನು ಒಂದೊಂದ್ಸಾರಿ ಮೇಲೆ ಮನೆಯಲ್ಲಿದ್ದಾಗ ಈ ಕಡೆ ಕುರಿಗಳು ಮೇಯಿಸೋಕೆ ಬರ್ತಾರೆ ನಮ್ಮ ಮುನ್ಗನಹಳ್ಳಿಯವರು, ಈ ಕಡೆ ಕಲ್ಲಹಳ್ಳಿಯವರು. ಅವರು ಹೆಣ್ಮಕ್ಳು ಕುರಿಗಳು ಮೇಯಿಸ್ತಾ ಇದ್ದಂತ ಸಂದರ್ಭದಲ್ಲಿ ನಾನು ನೋಡ್ತೀನಿ ಮೇಲೆಯಿಂದ ಅವ್ರ ಕೈಯಲ್ಲಿ ಮೊಬೈಲ್ ಇರ್ತದೆ. ಅಂದ್ರೆ ಕುರಿಗಳು ಮೇಯಿಸುವ ಹತ್ರ ಕೂಡ ಒಂದು ಮೊಬೈಲ್ ಇದೆ ಅಂತ ಹೇಳಿದ್ರೆ ಎಷ್ಟು ವೇಗವಾಗಿ ಇವತ್ತು ವಿಜ್ಞಾನ ತಂತ್ರಜ್ಞಾನ ಬೆಳೆದಿದೆ ಅನ್ನುವಂಥದ್ದನ್ನ ಇವತ್ತು ನಾವು ಆಲೋಚನೆ ಮಾಡಬೇಕು. ಆದ್ರೆ ದೇಶದಲ್ಲಿ ಏನಾದ್ರೂ ಕೂಡ ಯಾವ ನಾಯಕರು ಬಂದು ನಮಗೆ ಹೇಳ್ಬೇಕಾಗಿಲ್ಲ. ಆದ್ರೆ ತಕ್ಷಣ ಕ್ಷಣಕ್ಕೂ ಕೂಡ ನಾವು ರಾಜ್ಯದಲ್ಲಿ ಏನಾಗ್ತಾ ಇದೆ, ನಮ್ಮ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಇವೆಲ್ಲ ಕೂಡ. ಆದ್ರೆ ನಾವು ಇವತ್ತು ಮಾಡ್ಬೇಕಾಗಿರ್ತಕ್ಕಂಥ ಈ ಒಂದು ಸೋಷಿಯಲ್ ಮೀಡಿಯಾನ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಹೇಳಿದ್ರೆ, ಇವತ್ತು ಹಳ್ಳಿಗಳಲ್ಲಿ ಮನೆಗೂ ಕೂಡ ನಾವು ತಲುಪಿಸ್ಬೇಕಾದ್ರೆ ದೇವೇಗೌಡರು 94ರಲ್ಲಿ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಶ್ರಮ ಅಷ್ಟಿಷ್ಟ ಅಲ್ಲ. ದೇವೇಗೌಡರನ್ನ ಇವತ್ತು ನಾವು ಸಾಷ್ಟಾಂಗ ನಮಸ್ಕಾರಗಳನ್ನ ಆಗ್ಬೇಕು ದೇವೇಗೌಡರಿಗೆ ಇವತ್ತು. ಯಾಕೆಂದ್ರೆ ದೇವೇಗೌಡರು ಕೇವಲ 29 ವರ್ಷಗಳಲ್ಲಿ 29 ವರ್ಷಕ್ಕೆ ಅವರು ಏನ್ ಶಾಸಕರಾದ್ರು, ಶಾಸಕರಾಗಿ ಒಂದೆರಡು ಬಾರಿ ಶಾಸಕರಾದ ನಂತರ ಶಾಸಕರಾದ್ರೆ ಏನು ಪ್ರಯೋಜನ ಇಲ್ಲ, ಮಂತ್ರಿಗಳಾಗಬೇಕು ಅಂತ ಪ್ರಯತ್ನ ಪಟ್ಟರು. ಅವತ್ತು ಹೆಗಡೆ ಕಾಲದಲ್ಲಿ 83ರಲ್ಲಿ, ಯಾಕಂದ್ರೆ ಸ್ವಾತಂತ್ರ್ಯ ಬಂದಾಗಿಂದ ಬಹುಶಃ ನಮಗೆ 33 ವರ್ಷದಲ್ಲಿ ಜನ ಎಚ್ಚೆತ್ತುಕೊಂಡ್ರು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಏತರ ಸರ್ಕಾರ ಬರಬೇಕು ಅಂತ ಹೇಳಿ. ಅವತ್ತು ಆ ಕಾಲದಲ್ಲಿ ಅವರು PWD ಮಂತ್ರಿ, ನೀರಾವರಿ ಮಂತ್ರಿ ಎಲ್ಲ ಕೂಡ ಆಗಿ ನೋಡಿದ್ರು, ಕೆಲಸ ಮಾಡಿದ್ರು. ಅಲ್ಲಿಗೂ ಕೂಡ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಫುಲ್ ಅಥಾರಿಟಿ, ಸಿಗ್ನೇಟರಿ ಅಥಾರಿಟಿ ನಮ್ಮ ಕೈಲಿರುತ್ತೆ, ಆಗ ನಾವು ಕರ್ನಾಟಕ ರಾಜ್ಯದ ರೈತರಿಗೆ ಏನಾದ್ರು ಮಾಡಬಹುದು, ಅಥವಾ ಕಾರ್ಮಿಕರಿಗೆ ಏನಾದ್ರು ಮಾಡಬಹುದು, ದಲಿತರಿಗೆ ಏನಾದ್ರು ಮಾಡಬಹುದು, ಮಹಿಳೆಯರಿಗೆ ಏನಾದ್ರು ಮಾಡಬಹುದು, ಹಿಂದುಳಿದ ವರ್ಗಗಳಿಗೆ ಏನಾದ್ರು ಮಾಡಬಹುದು, ಮಕ್ಕಳ ಕಲ್ಯಾಣಕ್ಕಾಗಿ ಏನಾದ್ರು ಮಾಡಬಹುದು ಅಂತ ಯೋಚನೆ ಮಾಡಿ 1989ರಲ್ಲಿ ದೇವೇಗೌಡರು ಏನ್ ಮಾಡಿದ್ರು ಅಂತ ಹೇಳಿದ್ರೆ 200 ಕಡೆ ಕ್ಯಾಂಡಿಡೇಟ್ ಆಗಿದ್ರು. 200 ಕಡೆ ಕ್ಯಾಂಡಿಡೇಟ್ ಆಗಿದ್ರು ಕರ್ನಾಟಕ ರಾಜ್ಯದಲ್ಲಿ. ನೋಡಿ ದುರಂತ ಹೇಗಿದೆ ಅಂತ ಹೇಳಿದ್ರೆ, ದೇವೇಗೌಡರು ಕೂಡ 2 ಕಡೆ ಕ್ಯಾಂಡಿಡೇಟ್ ಆಗಿದ್ರು, ಒಂದು ಹೊಳೆ ನರಸೀಪುರದಲ್ಲಿ, ಒಂದು ಕನಕಪುರದಲ್ಲಿ. ಆವತ್ತು 200 ಕಡೆ ಕ್ಯಾಂಡಿಡೇಟ್ ಹಾಕಿ 2 ಕಡೆನೂ ದೇವೇಗೌಡರು ಸೋತೋಗ್ಬಿಟ್ರು. 2 ಕಡೆ ದೇವೇಗೌಡರು ಸೋತಿದ್ದಲ್ಲದೆ ನಮ್ಗೆ 200 ಕ್ಯಾಂಡಿಡೇಟ್ ಅಲ್ಲಿ ನಾವು ಗೆದ್ದಿದ್ಯಾ ಎಷ್ಟು? ಕೇವಲ 2 ಸೀಟು. ಒಂದು ಬೈರೇಗೌಡರು, ಇನ್ನೊಬ್ರು ಮೈಸೂರು ಕಡೆ MP ವೆಂಕಟೇಶ್ ಅಂತ ಹೇಳಿ. ಆದ್ರೆ ನಾವು ಯಾರಾದ್ರೂ ಆಗಿದ್ರೆ, ಆ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಎಲ್ಲಿ ಮನೆ ಸೇರ್ಕೊಂತ ಇದ್ವೋ, ನಾವು ಹೊರಗಡೆ ಬರಕ್ ಆಗ್ತಾ ಇರಲಿಲ್ಲ. ದೇವೇಗೌಡರು ಎಷ್ಟು ಗಟ್ಟಿ ಜೀವ, ಎಷ್ಟು ಗಟ್ಟಿತನ, ಎಷ್ಟು ಗಡುಸುತನ ಅಂತ ಹೇಳಿದ್ರೆ, ಎದ್ದು ಕೊಡುಕೊಂಡು 91ರಲ್ಲಿ ಒಂದು ಲೋಕಸಭಾ ಚುನಾವಣೆ ಬಂತು. ಆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ 3191 ಓಟಲ್ಲಿ ಗೆದ್ದು ಬಿಟ್ರು. ಅಲ್ಲಿ ಅಬ್ಜೆಕ್ಷನ್ ಮಾಡಿದ್ರು. ಅವತ್ತು ಪುಟ್ಟಸ್ವಾಮಿಗೌಡರು ಹೊಳೆ ನರಸೀಪುರದ ಪುಟ್ಟಸ್ವಾಮಿಗೌಡರು ಅಬ್ಜೆಕ್ಷನ್ ಮಾಡಿದ್ರು, ಇದು ಮೋಸ ಆಗಿದೆ, ರೀಕೌಂಟಿಂಗ್ ಆಗ್ಬೇಕು ಅಂತ ಹೇಳಿ. ಅವತ್ತು TN ಶೇಷನ್ ಅವರಿದ್ರು, ಭಾರತ ದೇಶದ ಚುನಾವಣಾ ಆಯುಕ್ತರು. ಅವ್ರಿಗೆ ಎಲ್ಲ ಮಾತಾಡಿ ಆಮೇಲೆ ಏನೇನೋ ಮಾಡಿ 3191 ಇದ್ದಾಗ ನಾವು ಇದೇನು ಮಾಡೋಕ್ಕಾಗೋದಿಲ್ಲ ಅಂತ ಡಿಕ್ಲೇರ್ ಮಾಡಿಬಿಟ್ರು. ಅವ್ರು ಲೋಕಸಭಾ ಸದಸ್ಯರಾದ್ರು. ಮತ್ತೆ 94ರಲ್ಲಿ ವಿಧಾನಸಭಾ ಚುನಾವಣೆ ಬಂತು. ಆವತ್ತಿನ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು, JH ಪಟೇಲ್ ಅವರು, ಬೇರೆ ಸಿದ್ದರಾಮಯ್ಯ ಅವರು, ಎಲ್ಲಾ ನಾಯಕರು ಕೂಡ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಏತರ ಸರ್ಕಾರ ಬರ್ಬೇಕಂದ್ರೆ ಅದು ದೇವೇಗೌಡರಿಲ್ಲ ಅಂದ್ರೆ ಆಗೋದಿಲ್ಲ ಅಂತ ಹೇಳಿ ಮನವರಿಕೆ ಆಗಿ ದೇವೇಗೌಡರನ್ನ ವಾಪಸ್ ಕರ್ಸ್ಕೊಂಡು ಚುನಾವಣೆಗೆ ಹೋದ್ರು. ಚುನಾವಣೆಯಲ್ಲಿ ಜಯಗಳಿಸಲು ದೇವೇಗೌಡರು ಮುಖ್ಯಮಂತ್ರಿಗಳಾದರು. ಇವತ್ತು ದೇವೇಗೌಡರು ಮುಖ್ಯಮಂತ್ರಿಗಳಾಗಿ 94ರಲ್ಲಿ ಅವರ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಮೊನ್ನೆ ನೀವು ಯಾರು ನಮ್ಮ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸಭೆ ಆಯಿತು, ಆ ಸಭೆಗೆ ಬಂದಿದ್ರೆ ಬಹುಶಃ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಮತ್ತೆ ನಮ್ಮ ಚಂದನ್ ಅವರು ಕೂಡ ಅದ್ರ ಬಗ್ಗೆ ನಿಮ್ಗೆ ಸರಿಯಾಗಿ ಮಾಹಿತಿಯನ್ನು ಕೊಡ್ತಾರೆ. ಆ ದೇವೇಗೌಡರು 94ರಲ್ಲಿ ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನ ಆ ಎಲ್ಲ ಕೂಡ ಎಕ್ಸಿಬಿಷನ್ ಒಂದು ಪ್ರದರ್ಶಿಕೆಯಲ್ಲಿ ಇಟ್ಟಿದ್ರು. ಅದನ್ನೆಲ್ಲ ಕೂಡ ನೋಡ್ಕೊಂಡ್ರೆ ನಾವು ಯಾಕೆ ದೇವೇಗೌಡರ ಜೊತೆ ಹೋಗ್ಬೇಕು, ಯಾಕೆ ನಾವು ಕುಮಾರಸ್ವಾಮಿ ಜೊತೆ ಹೋಗ್ಬೇಕು, ಯಾಕೆ JDS ಅನ್ನ ಬೆಂಬಲಿಸಬೇಕು ಅನ್ನುವಂಥದ್ದು ನೀವು ಬಹಳ ಕ್ಲೀನ್ ಆಗಿ ಮನವರಿಕೆ ಆಗುತ್ತೆ. ಅಂತ ಕಾರ್ಯಕ್ರಮಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಸುದೈವ ಅವರು ಪ್ರಧಾನಮಂತ್ರಿಗಳಾದ್ಮೇಲೆ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಬಹುಶಃ ಗಾಡ್ಗೀಳ್ ಅನ್ನುವಂತ ಒಂದು ವರದಿ ಇತ್ತು. ಆ ಗಾಡ್ಗೀಳ್ ಮಾಡಿಕೊಂಡ್ರೆ ನೀರಾವರಿ ಯೋಜನೆಗಳಲ್ಲಿ ಕರ್ನಾಟಕಕ್ಕೆ ಹೆಚ್ಚು ಅನುದಾನವನ್ನ ಕೊಡಬಹುದು ಅಂತ ಹೇಳಿ ಆವತ್ತಿನ ತಜ್ಞರ ಪ್ರಕಾರ ಗಾಡ್ಗೀಳ್ ವರದಿಯನ್ನ ಮಾರ್ಪಾಡು ಮಾಡಿದ್ದಕ್ಕೆ ಕರ್ನಾಟಕ ರಾಜ್ಯಕ್ಕೆ
ಹೆಚ್ಚು ಅನುದಾನವನ್ನ ನೀರಾವರಿ ಯೋಜನೆಗಳು ಕೊಟ್ಟಿರ್ತಕ್ಕಂಥ ನಾಯಕರು ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಅನ್ನೋದನ್ನ ಯಾರು ಕೂಡ ಮರೆಯಕ್ಕಾಗೋದಿಲ್ಲ. ನಾನು ಹೇಳ್ತಕ್ಕಂಥದ್ದಲ್ಲ ಈ ಮಾತು, ವಿಧಾನಸಭೆ ಒಳಗಡೆ ಬಿಜೆಪಿ ನಾಯಕರು ಹೇಳಿದ್ದಾರೆ, ಕಾಂಗ್ರೆಸ್ನ ನಾಯಕರು ಹೇಳಿದ್ದಾರೆ. ಉದಾಹರಣೆಗೆ ನಿಮ್ಮ ಮುಂದೆ ಇವತ್ತು ಒಂದು ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ದೇವೇಗೌಡರ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ನೀರಾವರಿ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಆ ಬುಕ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ದೇವೇಗೌಡರು ಎಷ್ಟು ಕೆಲಸ ಮಾಡಿದ್ದಾರೆ ನೀರಾವರಿ ಯೋಜನೆಗಳಿಗೆ ಅಂತ ಹೇಳಿ. ಅಂದ್ರೆ ಅವರು ಪ್ರಧಾನಮಂತ್ರಿಗಳಾದ ನಂತರ ಕೂಡ ಸಾಕಷ್ಟು ಯೋಜನೆಗಳನ್ನ ಇವತ್ತು ಉದಾಹರಣೆಗೆ ರಾಯಚೂರು ಜಿಲ್ಲೆಯಲ್ಲಿ ಇವತ್ತು ಅವರು ಕೃಷ್ಣಾ ಬಲದಂಡೆ ಒಂದು ನಾಲೆಯ ಯೋಜನೆ ಅಡಿ ಇವತ್ತು 6 ಲಕ್ಷ ಎಕರೆಗಳಿಗೆ ಇವತ್ತು ನೀರಾವರಿ ಯೋಜನೆಗಳನ್ನ ಪೂರೈಸಿರ್ತಕ್ಕಂಥವರು ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ದೇವೇಗೌಡರು ಅನ್ನುವಂಥದ್ದು. ಕೃಷ್ಣಾ ನದಿ ಬಾಂಡ್ಗಳನ್ನ ಬಿಡುಗಡೆ ಮಾಡಿ ಅವತ್ತು ಆ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಸಾವಿರಾರು ಜನಕ್ಕೆ ಇವತ್ತು ನೀರಾವರಿ ಯೋಜನೆಗಳನ್ನ ಕೊಟ್ಟಿರ್ತಾವೆ. ಈ ರೀತಿ ಅನೇಕ ಯೋಜನೆಗಳನ್ನ ಕೊಟ್ಟಿರ್ತಕ್ಕಂಥವರು ದೇವೇಗೌಡರು. ಅದಾದ ನಂತರ ಅಕಸ್ಮಾತ್ ಆಗಿ 2006ರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾದರು, 2018ರಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆದರು, 2006ರಲ್ಲಿ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿ ಬಹುಶಃ ನೀವು ಇತಿಹಾಸವನ್ನ ನೋಡಬಹುದು, ಇತಿಹಾಸದಲ್ಲಿ ತಿಳ್ಕೊಳ್ಬಹುದು. ಉದಾಹರಣೆಗೆ ನಾನು 83 ಅಥವಾ 89ರಿಂದ ಕೂಡ ಇವತ್ತುವರೆಗೂ ಕೂಡ ಅತಿ ಕಡಿಮೆ ಸಾಲ ಮಾಡಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಯಾರಾದ್ರೂ ಇದ್ರೆ ಅದು ಕುಮಾರಸ್ವಾಮಿ ಅವರು. ಯಾಕಂದ್ರೆ ಇವತ್ತು ನಾವು ಸಾಲದ ಪ್ರಮಾಣಗಳನ್ನ ನೋಡಬಹುದು. ಇವತ್ತು ಯಾವ ರೀತಿ ಸಾಲದ ಪ್ರಮಾಣಗಳಿದೆ ಅಂತ ಹೇಳಿದ್ರೆ ಇವತ್ತು 89ರಿಂದ 10,000, 20,000, 30,000, 40,000 ಕೋಟಿ, 50,000 ಕೋಟಿ, ಇವತ್ತು 1,00,000 ಕೋಟಿ ಮೀರ್ಬಿಟ್ಟಿದೆ. ಇವತ್ತಿನ ಸಾಲದ ಪ್ರಮಾಣ 1,00,000 ಕೋಟಿ ಮೀರಿದೆ. ಬಹುಶಃ 2006ರಲ್ಲಿ ಕುಮಾರಣ್ಣ ಅವರು ಮಾಡಿರ್ತಕ್ಕಂಥ ಸಾಲ ಎಷ್ಟು ಅಂದ್ರೆ ಕೇವಲ 3,500 ಕೋಟಿ. 3,500 ಕೋಟಿ. ಆ 3,500 ಕೋಟಿಯಲ್ಲಿ 2,500 ಕೋಟಿ ರೈತರ ಸಾಲ ಮನ್ನಾ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ರೈತರ ಸಾಲ ಮನ್ನಾ ಅನ್ನುವಂತ ತೋರಿಸಿರ್ತಕ್ಕಂಥವ್ರು ಕುಮಾರಣ್ಣ ಅವರು ಅನ್ನುವಂಥದ್ದನ್ನ ನಾವು ಇವತ್ತು ತಿಳ್ಕೊಬೇಕಾಗಿದೆ. ಕುಮಾರಣ್ಣ ಅವರು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟರು, ಜನಪರವಾದಂತಹ ಕಾರ್ಯಕ್ರಮಗಳನ್ನು ಕೊಟ್ಟರು, ಮಹಿಳೆಯರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು, ಹಿಂದುಳಿದ ವರ್ಗಗಳಿಗೆ ಕಾರ್ಯಕ್ರಮಗಳನ್ನು ಕೊಟ್ಟರು, ದಲಿತರ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು, ಮಕ್ಕಳ ಕಲ್ಯಾಣಕ್ಕಾಗಿ ಮಕ್ಕಳಿಗೆ ಕಾರ್ಯಕ್ರಮಗಳನ್ನ, ಇವತ್ತು ಶಾಲಾ ಮಕ್ಕಳಿಗೆ ಸೈಕಲ್ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಶಾಲಾ ಕಾಲೇಜುಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಕುಮಾರಣ್ಣ ಅವರು 2006ರಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಇವತ್ತು ಯಾರೂ ಮರೆಯಕ್ಕಾಗಲಿಲ್ಲ. ಇದು ನಾನು ಹೇಳೋದಲ್ಲ, ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಏನ್ ನಮ್ಮ ಎಕ್ಸಿಬಿಷನ್ ಅಲ್ಲಿ ಪ್ರದರ್ಶಿಕೆನ ಇಟ್ಟಿದ್ರು ಅವೆಲ್ಲವನ್ನು ಕೂಡ ನಿಮ್ಗೆ ನಿಮ್ಮ ಮೊಬೈಲ್ಗಳಿಗೆ ಫೀಡ್ ಮಾಡುವಂತದ್ದನ್ನ ಮತ್ತು ನಮ್ಮ ಸಾಮಾಜಿಕ ಜಾಲತಾಣಗಳಿಗೆ ನಮ್ಮ ಯುವಕರಿಗೆ ಎಲ್ಲರಿಗೂ ಕೂಡ ಕಳಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಕೂಡ ಇವತ್ತು ತಿಳಿಸಿಕೊಡುವಂತ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ. ಇವತ್ತು ಕೇಂದ್ರದಲ್ಲಿ ಕುಮಾರಣ್ಣ ಅವರು ಮಂತ್ರಿಗಳಾಗಿದ್ದಾರೆ. ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಒಂದು ಸಂಖ್ಯೆ ಹಾಕಿದ್ರೆ ಗಡಿನಾಡಲ್ಲಿ ಗಡಿ ದೇಶದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ತಲುಪುತ್ತೆ. ಇವನ್ನ ನಮ್ಮ ನಾಯಕರಾದಂತಹ ಕುಮಾರಸ್ವಾಮಿ ಅವರು ಏನೆಲ್ಲ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇವತ್ತು ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮನೆಗೂ ಕೂಡ ಮಾತಾಡ್ಬೇಕು. ಕುಮಾರಣ್ಣ ಅವರು ಇಂಥದ್ದೊಂದು ಸಹಿ ಹಾಕಿದ್ದಾರೆ, ಇಂಥ ಕಾರ್ಯಕ್ರಮಗಳು ಬರ್ತಾ ಇದೆ ಅನ್ನುವಂಥದ್ದು ತಿಳಿಸುವಂತ ಕೆಲಸ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಎಲ್ಲರಿಗೂ ಕೂಡ ತಿಳಿಸಬೇಕಾಗಿದೆ. ದೇವೇಗೌಡರು ಹಳೆಯ ಕಾರ್ಯಕ್ರಮಗಳು, ದೇವೇಗೌಡರು ಇವತ್ತು ರಾಜ್ಯಸಭೆಯಲ್ಲಿ ಇವತ್ತು ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಇನ್ನೂ ಒಂದಷ್ಟು ದಿನಗಳು ಇರ್ತಾರೆ, ಇನ್ನೂ ಟೈಮ್ ಇದೆ ಅವ್ರಿಗೆ. ಆದ್ರೆ ಆ ದೇವೇಗೌಡರು ಯಾವ್ಯಾವ ಯೋಜನೆಗಳ ಬಗ್ಗೆ ಏನೆಲ್ಲ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಮ್ಮ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಯುವಕರು ಇವತ್ತು ಅದಕ್ಕೆ ಮುಂದಾಗಬೇಕು. ಅಂದ್ರೆ ಹಳ್ಳಿಗೂ ಕೂಡ ಈ ಕಾರ್ಯಕ್ರಮಗಳನ್ನ ತಲುಪಿಸುವಂತದ್ದಾಗಬೇಕು. ಈಗ ಎಲ್ಲ ಅಂದ್ರೆ ಪ್ರತಿದಿನ ಇವತ್ತು ನಿಖಿಲ್ ಕುಮಾರಣ್ಣ ಅವರು ಇವತ್ತು ಸುಮಾರು ನಮ್ಮ ಮುಂದಿನ 2028ರಲ್ಲಿ ನಡೆಯುವಂತಹ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ NDA ಸರ್ಕಾರವನ್ನ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಈಗಾಗಲೇ 52 ಕ್ಷೇತ್ರಗಳಲ್ಲಿ ಅವರು ಪ್ರವಾಸ ಮಾಡಿದ್ದಾರೆ. ಇನ್ನೂ 50 ಕ್ಷೇತ್ರಗಳಲ್ಲಿ ಇವತ್ತೇನು ಪ್ರವಾಸ ಮಾಡೋರಿದ್ದಾರೆ. ಮುಂದಿನ ಸಂಕ್ರಾಂತಿ ಆದ ನಂತರ ಆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರವಾಸ ಮಾಡಿ ನಮಗೆ 85, 90 ಎಷ್ಟೋ ಟಿಕೆಟ್ಗಳನ್ನ ತಗೊಂಡು ಅದರ
ಅದರಲ್ಲಿ ಎಲ್ಲ ಗೆಲ್ಲುವಂತದ್ದು ಆಗ್ಬೇಕು. ಮತ್ತೆ ಉಳಿದಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಬಿಟ್ಕೊಡ್ತಾ ಇದ್ದೇವೆ, ಅಲ್ಲಿ ಆ ಕ್ಷೇತ್ರಗಳಲ್ಲಿ ಕೂಡ ಅವರು ಕೂಡ ಗೆಲ್ಲುವಂತದ್ದು ಆಗ್ಬೇಕು. ಗೆದ್ದು 2028ರಲ್ಲಿ ನಾವು NDA ಸರ್ಕಾರವನ್ನ ಸ್ಥಾಪನೆ ಮಾಡುವಂತದಕ್ಕೆ ಇವತ್ತು ಸಾಮಾಜಿಕ ಜಾಲತಾಣವನ್ನ ಹೆಚ್ಚು ಅದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಬೇಕು. ಹೆಚ್ಚು ವಿಚಾರಗಳನ್ನ ಸಾಮಾಜಿಕ ಜಾಲತಾಣದ ಮೂಲಕ ನಾವು ಜನರಿಗೆ ತಲುಪುವಂತದ್ದಾಗಬೇಕು. ಯಾಕಂದ್ರೆ ನಾನು ಈಗಾಗಲೇ ಹೇಳಿದ್ದೇನೆ, 30-40 ವರ್ಷದ ಹಿಂದೆ ಪರಿಸ್ಥಿತಿ ಯಾವ ರೀತಿ ಇತ್ತು, ಇವತ್ತು ಹಾಗಿಲ್ಲ. ಇವತ್ತು ನಮ್ಮ ಕೈಯಲ್ಲಿದೆ. ಒಂದು ಸೆಕೆಂಡ್ ನಾವು ಮೊಬೈಲ್ ಆನ್ ಮಾಡಿದ್ರೆ ವಾಟ್ಸಾಪ್ ಎಲ್ಲ ತರ ನಮಗೆ ಎಕ್ಸ್ ಖಾತೆ ಇರ್ಬೋದು, ಟ್ವಿಟರ್ ಇರ್ಬೋದು, ಎಲ್ಲ ತರ ಇನ್ಸ್ಟಾಗ್ರಾಮ್ ಇರ್ಬೋದು, ಎಲ್ಲ ತರ ಇವತ್ತು ನಾವು ಸಂದೇಶವನ್ನ ಕೊಡುವಂತದಕ್ಕೆ ಒಳ್ಳೆ ನಮ್ಗೆ ಅವಕಾಶ ಇದೆ. ಯಾಕಂದ್ರೆ ನಮ್ಮ ವಿಜ್ಞಾನ ತಂತ್ರಜ್ಞಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಇವತ್ತು ಎಲ್ಲರ ಕೈಯಲ್ಲೂ ಕೂಡ ಮೊಬೈಲ್ ಇದೆ. ಇವತ್ತು ಕುರಿ ಕಾಯೋರ ಹತ್ರ ಮೊಬೈಲ್ ಇದೆ ಅಂತ ಹೇಳಿದ್ರೆ ಬಹುಶಃ ಇಡೀ ದೇಶದಲ್ಲಿ ಎಲ್ಲರ ಕುಟುಂಬಗಳಲ್ಲಿ 4 ಜನ ಇದ್ರೆ 4 ಜನರ 4 ಮೊಬೈಲ್ ಇರುತ್ತೆ. ಹಾಗಾಗಿ ನಮಗ್ ಸಮಸ್ಯೆ ಇಲ್ಲ. ಆದ್ರೆ ವಿಚಾರಗಳನ್ನ ತಿಳ್ಕೊಂಡು ಕುಮಾರಣ್ಣ ಅವ್ರು ಏನ್ ಮಾಡ್ತಾ ಇದ್ದಾರೆ, ದೇವೇಗೌಡರು ಏನ್ ಮಾಡ್ತಾ ಇದ್ದಾರೆ, ನಿಖಿಲ್ ಅಣ್ಣ ಏನ್ ಮಾಡ್ತಾ ಇದ್ದಾರೆ, ಇವತ್ತು ನನ್ನನ್ನ ಕೂಡ ನನ್ನ 16 ವರ್ಷದ ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದಲ್ಲಿ 16 ವರ್ಷದಿಂದ ನಾವ್ಯಾರು ಇನ್ಫ್ಲೂಯೆನ್ಸ್ ಮಾಡಿಲ್ಲ. ಆದ್ರೆ ನನ್ನ ಪ್ರಾಮಾಣಿಕತೆಯನ್ನ, ನನ್ನ ನಿಷ್ಠೆಯನ್ನ ಗುರುತಿಸಿ ನಾನು ಕುಮಾರಣ್ಣ ಅವರಿಗೆ ಒಂದು ಸಲಹೆಯನ್ನು ಮಾಡಿದೆ. ಯಾರು ನಿಮಗೆ ಪಕ್ಷಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ, ನಾಯಕರ ವಿರುದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಾರೆ, ಅವ್ರು ಎಷ್ಟು ಸಾರಿ ಆದ್ರೂ ಗೆದ್ದಿರಲಿ, ಮುಲಾಜಿಗೆ ಕಿತ್ತು ಬಿಸಾಕಿ ಅನ್ನುವಂತ ಮಾತನ್ನ ಹೇಳಿದೆ. ಈ ಮಾತು ಹೇಳಿದ್ದೆ ನನಗೆ ಏನಾಯ್ತು, ಕುಮಾರಣ್ಣ ಅವರು ಪ್ರಧಾನಿ ಬಾಯಿಗೆ ಅಂದ್ರು, ನನ್ ಕರೆದ್ರು, ಏನಣ್ಣ ಅಂದೆ, ನೀನೇ ಆಗ್ಬಿಡು ಅಂದ್ರು. ಏನಪ್ಪ ಇದು, ನಾನೇ ನಾವು ಸಲಹೆ ಕೊಟ್ಟರೆ ಕುಮಾರಣ್ಣ ಅವರಿಗೆ ನೀನೇ ಮಾಡ್ಬಿಡು, ನೀನೇ ಇರು ಅಂತ ಹೇಳಿದ್ರು ಅಂತ. ಯಾಕೆ ಹೇಳಿದ್ರು ಅಂತ ಗೊತ್ತಿಲ್ಲ. ಬಹುಶಃ ನಾನು ಅಂದ್ಕೊಂಡೆ 16 ವರ್ಷಗಳಿಂದ ನನ್ನ ಪ್ರಾಮಾಣಿಕತೆ, ನನ್ನ ಪಕ್ಷಕ್ಕೆ ನಿಷ್ಠೆ, ನಾಯಕತ್ವಕ್ಕೆ ನಿಷ್ಠೆ ಬಹುಶಃ ಅವರು ನೋಡಿ ಇವತ್ತು ಕೋರ್ ಕಮಿಟಿ ಅಧ್ಯಕ್ಷರನ್ನಾಗಿ ನಾನು ಮಾಡಿದ್ದಾರೆ. ಆದ್ರೆ ಕೋರ್ ಕಮಿಟಿ ಅಧ್ಯಕ್ಷರಾದ ನಂತರ ಇವತ್ತು ಕ್ಷಣಕ್ಕೂ ಕೂಡ JK ಕೃಷ್ಣಾರೆಡ್ಡಿ ಎಲ್ಲಿರ್ತಾರೆ ಅಂತ ಹುಡುಕ್ಬೇಕಾಗಿಲ್ಲ. ನೀವು ನಮ್ಮ JK ಕೃಷ್ಣಾರೆಡ್ಡಿಯ ಒಂದು ಪೇಜ್ ಅಲ್ಲಿ ನೀವು ಇದು ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇವತ್ತು ಎಲ್ಲಿ ಹೋಗ್ತಾರೆ, ಎಲ್ಲಿ ಕುತ್ಕೊಂತಾರೆ, ಏನು ಪ್ರತಿ ಕ್ಷಣಕ್ಕೂ ಕೂಡ ನಿಮಗೆ ಮಾಹಿತಿ ಇರ್ತದೆ. ಆದ್ರೆ ಇವತ್ತು ನಾನು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ವಾರಕ್ಕೆ 2 ದಿವಸ ನಾನು JP ಭವನದಲ್ಲಿ ಕಚೇರಿಯಲ್ಲಿ ಕೆಲಸ ನಿರ್ವಹಣೆ ಮಾಡುವಂತದ್ದು. ಬೇರೆ ಜಿಲ್ಲೆಗಳಿಂದ ಬರ್ತಕ್ಕಂಥ ನಾಯಕರು ಅವ್ರು ಹೇಗಿರ್ಬೇಕು, ಏನ್ ಮಾಡ್ಬೇಕು, ಈಗ ನಾವು ಸಂಕ್ರಾಂತಿ ಅಷ್ಟರಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಘಟಕಗಳಲ್ಲಿ ಬದಲಾವಣೆ ಮಾಡಬೇಕು. ಯಾಕಂದ್ರೆ ನಾವು ನನಗೇನಾದ್ರೂ ಒಂದು ಜವಾಬ್ದಾರಿ ಕೊಟ್ರೆ ನಾನಂತೂ ಸುಮ್ಮನೆ ಇರೋನಲ್ಲ. ನೀವು 16 ವರ್ಷಗಳಿಂದ ನೀವು ನೋಡಿದ್ದೀರಾ, ಯಾವುದೇ ಒಂದು ಚುನಾವಣೆ ಬಂದ್ರೆ ಬರೀ ಕೇವಲ ವಿಧಾನಸಭಾ ಚುನಾವಣೆ ಬಂದಾಗ ಮಾತ್ರ ನಾನು ಕೆಲಸ ಮಾಡೋದಿಲ್ಲ. ಒಂದು ಯಾವ್ದಾದ್ರು ಗ್ರಾಮ ಪಂಚಾಯತಿ ಚುನಾವಣೆ ಘೋಷಣೆ ಆಗಿದ ತಕ್ಷಣ ನಾವು ಒಂದು ಪೂರ್ವಭಾವಿ ಸಭೆ ಕರೆಯುವಂತದ್ದು ನೀವೆಲ್ಲರೂ ಕೂಡ ಗಮನಿಸಿದ್ದೀರಾ. ಪೂರ್ವಭಾವಿ ಸಭೆಯನ್ನ ಮಾಡಿ ಅಲ್ಲಿ ಯಾವ ರೀತಿ ತಯಾರಿಗಳನ್ನ ಮಾಡ್ಕೋಬೇಕು. ನಗರಸಭೆ ಚುನಾವಣೆ ಬಂದ್ರೆ ಕೂಡ ನಾವು ಸುಮ್ಮನೆ ಕೂರಲ್ಲ, ಅಥವಾ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, APMC ಯಾವುದೇ ಚುನಾವಣೆ ಬಂದ್ರು ಕೂಡ 16 ವರ್ಷಗಳಿಂದ ನಾನು ಸುಮ್ಮನೆ ಕುಂತಿಲ್ಲ. ನಾನು ಎಲ್ಲಾ ಚುನಾವಣೆ ತಕ್ಷಣ ಪೂರ್ವಭಾವಿ ಸಭೆಗಳನ್ನ ಕರೆಯೋದು, ತಕ್ಷಣ ಕ್ಯಾಂಡಿಡೇಟ್ಗಳನ್ನ ನೇಮಕ ಮಾಡೋದು, ಅದರ ಆಮೇಲೆ ನಾವು ಆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸೋದು. ನಮ್ಮ ಸುಮಾರು ಕಳೆದ ಬಾರಿ ಗ್ರಾಮ ಪಂಚಾಯತಿಗಳಲ್ಲಿ 270 ಗ್ರಾಮ ಪಂಚಾಯತಿ ಸದಸ್ಯರನ್ನ ನಾವು ಮಾಡ್ಕೊಂಡಿದ್ವಿ. ಬಹುಶಃ ನಿಮ್ಗೆಲ್ಲರಿಗೂ ಕೂಡ ಬಂದಿದೆ. ಆ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾರ್ಯಾರನ್ನ ನಾವು ಮನೆ ಹತ್ರ ಬಂದಿದ್ವಿ, ಹುಡುಕಿದ್ವಿ, ಏನೇನ್ ಮಾಡಿದ್ವಿ. ಆದ್ರೆ ನಮ್ಮ ಯಾರು ಸದಸ್ಯರಾಗಿರ್ತಾರೆ ಅವ್ರ ಮನೆಗಳ ಹತ್ರ ಬಂದು ನಾವು ಅವ್ರಿಗೆ ಏನ್ ಮಾಡ್ಬೇಕು, ಮುಂದೆ ಆಗಿರ್ಬೋದು, ದೂರದಲ್ಲೇ ಕಣ್ಣಿಗೆ ಅಳತೆಗಿಂತ ಮೀರಿ ಇದ್ದಂತ ಕಾರ್ಯಕರ್ತ ನಾನು. ಇಂಥ ಕಾರ್ಯಕರ್ತರಿಗೆ ಇವತ್ತು ಕುಮಾರಣ್ಣ ಅವಕಾಶ ಮಾಡಿಕೊಟ್ಟು, ಇಲ್ಲ ನಿನ್ ಕೈಲಾಗತ್ತೆ, ಸಾಮಾಜಿಕ ಜಾಲತಾಣದ ಜವಾಬ್ದಾರಿ ತಗೋಂತ ಅವಕಾಶ ಮಾಡಿಕೊಟ್ಟು ನನ್ನನ್ನು ಗುರುತಿಸಿ ಬೆಳೆಸ್ತಾ ಇದ್ದಾರೆ. ಆದ್ರೆ ಇವತ್ತು ಚಿಂತಾಮಣಿ, ನಾನು ತುಂಬಾ ಜನ ರಾಜಕಾರಣಿಗಳನ್ನ ನಮ್ಮ ಪಕ್ಷದಲ್ಲಿ ನೋಡಿದ್ದೀನಿ. ಇವತ್ತು ಚಿಂತಾಮಣಿ ತಾಲೂಕಿನ ಅದೃಷ್ಟ ಏನಂದ್ರೆ, ಇವತ್ತು ಕಮಿಟ್ಮೆಂಟ್ ಇರುವಂತ ಒಬ್ಬ ರಾಜಕಾರಣಿ ಏನಂದ್ರೆ JK ಕೃಷ್ಣಾರೆಡ್ಡಿ ಅವರಣ್ಣ. ಏನಕ್ಕೆ ನಾನು ಇದನ್ನ ಚಪ್ಪಾಳೆಗೋಸ್ಕರ ಅಥವಾ ಏನೋ ಒಂದು ಇದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ. ನಾನು ಕೋರ್ ಕಮಿಟಿ ಅಧ್ಯಕ್ಷಗಳನ್ನ ಲಾಸ್ಟ್ 10 ವರ್ಷದಿಂದ ನೋಡಿದ್ದೀನಿ. ಒಂದೇ ಒಂದು ದಿನ ಪಾರ್ಟಿ ಆಫೀಸಲ್ಲಿ ನಿಖಿಲಣ್ಣ, ಕುಮಾರಣ್ಣ, ದೇವೇಗೌಡರು ಇಲ್ಲ ಅಂದ್ರೆ ಒಂದು ಪಾರ್ಟಿ ಆಫೀಸಲ್ಲಿ ಕೂಡ ಅವ್ರನ್ನ ಯಾರನ್ನೂ ನಾನು ನೋಡೇ ಇಲ್ಲ. ಇದೇ ಒಬ್ಬ ಮೊದಲನೇ ವ್ಯಕ್ತಿ ಪಾರ್ಟಿ ಆಫೀಸಲ್ಲಿ ಸೋಮವಾರ ಮತ್ತೆ ಶುಕ್ರವಾರ ಕಂಟಿನ್ಯೂಸ್ ಆಗಿ ಕೂತಿರುವಂತ ಒಬ್ಬ ಮೊದಲನೇ ವ್ಯಕ್ತಿ ಅಂದ್ರೆ ನಮ್ಮ JK ಕೃಷ್ಣಾರೆಡ್ಡಿ ಅವರು. ಇದು ನಮ್ಮ ಪಾರ್ಟಿ ಅದೃಷ್ಟ.
NDA ಜೊತೆ ಮೈತ್ರಿ ಇದೆ. ಇಂಥ 10 ನಾಯಕರುಗಳು ಬೇರೆ ಬೇರೆ ಕಮ್ಯುನಿಟಿ ಅವರು ಇದ್ರೆ ನಮ್ಮ ಪಕ್ಷಕ್ಕೆ ಯಾವುದೋ ಮೈತ್ರಿನೇ ಬೇಡ, ನಮ್ಮ ಪಕ್ಷ ಸ್ವಂತದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಈ ರೀತಿಯಾದಂತ ಕಮಿಟ್ಮೆಂಟ್ ಇರುವಂತ ರಾಜಕಾರಣಿಗಳನ್ನ ನಾವು ನೋಡಿಲ್ಲ. ಇಂಥ ರಾಜಕಾರಣಿಗಳು ಸಿಕ್ಕಿದಾಗ ನಾವು ಅವರಿಗೆ ಗೌರವ ಕೊಡಬೇಕು, ಅವ್ರನ್ನ ಮಾತಂತೆ ನಡಿಬೇಕು. ಆಮೇಲೆ JK ಕೃಷ್ಣಾರೆಡ್ಡಿ ಅವರನ್ನ ಒಂದು ಹೋಟೆಲಲ್ಲಿ ಸಭೆ ಮಾಡಿ ಎಲ್ಲಾ ಪದಾಧಿಕಾರಿಗಳನ್ನ ಕರೆದಿದ್ರು. ನನಗೂ 6 ತಿಂಗಳಾಗಿದೆ ನನಗೆ ಜವಾಬ್ದಾರಿಯನ್ನ ಕೊಟ್ಟು ನಾನು ಕೂಡ ಆ ಸಭೆಗೆ ಹೋಗಿದ್ದೆ. JK ಕೃಷ್ಣಾರೆಡ್ಡಿ ಅವರನ್ನ ಅವರು ಹೇಳ್ತಾ ಇರೋದು ಒಂದೇ, ನಾವು ರಾಜ್ಯಾದ್ಯಂತ ಎಲ್ಲಾ ವಿಂಗುಗಳು 14 ವಿಂಗುಗಳಿದೆ, ನಮ್ಮ ಪಕ್ಷದಲ್ಲಿ ವಿವಿಧ ವಿಂಗುಗಳಿದೆ, ಎಲ್ಲಾದ್ರೂ ನಾವು ಪದಾಧಿಕಾರಿಗಳನ್ನ ನೇಮಿಸಬೇಕಾಗಿದೆ. ಪದಾಧಿಕಾರಿಗಳು ಯಾವ ಮಟ್ಟಕ್ಕೆ ನಾವು ನೇಮಿಸಬೇಕು ಅಂದ್ರೆ ಅದು ರಾಜ್ಯ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ, ಹೋಬಳಿ ಮಟ್ಟದಿಂದ, ಗ್ರಾಮ ಮಟ್ಟದವರೆಗೂ, ಪಂಚಾಯತಿ ಲೆವೆಲ್ವರೆಗೂ ನಾವು ಪದಾಧಿಕಾರಿಗಳನ್ನ ನೇಮಿಸಿದ್ರೇನೆ ನಾವು ಪಕ್ಷನ ಈಗ ಪಕ್ಷ 25 ವರ್ಷ ಸಿಲ್ವರ್ ಜೂಬ್ಲಿಯನ್ನ ಆಚರಿಸ್ತಾ ಇದೆ. ಇದು ಗೋಲ್ಡನ್ ಜೂಬ್ಲಿ ಆಚರಿಸಬೇಕು ಅಂದ್ರೆ ಇನ್ನೂ 25 ವರ್ಷ ಈ ಪಕ್ಷ ಬದುಕಿರ್ಬೇಕು ಅಂದ್ರೆ ನಾವುಗಳು ಬೂತ್ ಲೆವೆಲ್ ಅಲ್ಲಿ ಮನೆಗೂ ನಮ್ಮ JDS ಪಕ್ಷನ ತಲುಪಿಸ್ಬೇಕು. ಇವತ್ತು ದೇವೇಗೌಡರು 60 ವರ್ಷ ರಾಜಕಾರಣ ಮಾಡಿದ್ದಾರೆ. ಅವ್ರು ಮಂತ್ರಿ ಆಗಿದ್ದ 20 ವರ್ಷ ರಾಜಕಾರಣ ಆದ್ಮೇಲೆ ಅವ್ರು ಮಂತ್ರಿ ಆದ್ರು. 40-50 ವರ್ಷ ಆದ್ಮೇಲೆ CM ಆದ್ರು. 40-50 ವರ್ಷ ಆದ್ಮೇಲೆ CM ಆದ್ರು, ಪ್ರಧಾನಿ ಆದ್ರು. ಹಾಗಾಗಿ ಅಧಿಕಾರ ಅನ್ನೋದು ಸುಮ್ಮನೆ ಸಿಗಲ್ಲ. ಪಾಲಿಟಿಕ್ಸ್ ಇಸ್ ಎ ಪೇಷನ್ಸ್ ಗೇಮ್. ನೀವೆಷ್ಟು ತಾಳ್ಮೆಯಿಂದ ಕೆಲಸ ಮಾಡ್ತೀರಾ ಅಷ್ಟು ನಿಮ್ಮ ಪೇಷನ್ಸ್ ನೋಡಿ ಇವತ್ತು ನಾಯಕರುಗಳು ನಿಮ್ಮನ್ನ ಗುರುತಿಸ್ತಾರೆ, ಸ್ಥಾನಮಾನ ಸಿಗುತ್ತೆ, ನಮ್ಮ ಪಕ್ಷನೂ ಕೂಡ ಬಲವರ್ಧನೆ ಆಗುತ್ತೆ. ಅದೇ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಸಾಮಾಜಿಕ ಜಾಲತಾಣದ ಸಭೆಯನ್ನ ನಾವು ಪ್ರತಿ ತಾಲೂಕಿನಲ್ಲಿ ಮಾಡ್ತಾ ಇರೋದು. ಇವತ್ತು ನೀವು JK ಕೃಷ್ಣಾರೆಡ್ಡಿ ಅವ್ರನ್ನ ಈಗ ನೀವು ಸಾಹೇಬ್ರದ್ದು ಖಾತೆಗಳಿದೆ, ಸೋಷಿಯಲ್ ಮೀಡಿಯಾ FB ಇದೆ, ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ, ಎಕ್ಸಲ್ಲೂ ಇದೆ. ಇದು ಇನ್ನು ಚಿಕ್ಕ ಮಟ್ಟದಲ್ಲಿದೆ. 1 ಲಕ್ಷ 2 ಲಕ್ಷ ಫಾಲೋವರ್ಸ್ ಆಗ್ಬೇಕು. ನೀವುಗಳೆಲ್ಲ ಮನಸ್ಪಟ್ರೆ ಒಂದೇ ದಿನದಲ್ಲಿ ಮಾಡ್ಬೋದು. ಆಮೇಲೆ ನೀವು ಕಾರ್ಯಕ್ರಮಗಳನ್ನ ವಾಟ್ಸಪ್ ನಲ್ಲಿ ಒಬ್ಬೊಬ್ರು 250 ಬೂತ್ ಇದೆ ಅಂದ್ರೆ ಒಬ್ಬೊಬ್ರು ಒಂದೊಂದು ದಿನ ಒಂದೊಂದು ಸ್ಟೇಟಸ್ ಹಾಕಿದ್ರೆ ಸಾಕು 25,000 ಜನ ತಲುಪುತ್ತೆ. 100 ಜನ ನೋಡಿದ್ರೆ ಸಾಕು ನಿಮ್ಮ ವಾಟ್ಸಪ್ ನ ಸ್ಟೇಟಸ್ ನ 100 ಜನ ನೋಡಿದ್ರೆ 25,000 ಜನದಿಂದ 30,000 ಜನಕ್ಕೆ ತಲುಪುತ್ತೆ. ಹಾಗೆ ಪಕ್ಷ ಬೆಳೆಯಕ್ಕಾಗದು. ಇದು ನಿರಂತರವಾಗಿ ಕೆಲಸ ಆಗ್ಬೇಕು, ಒಂದು ದಿನದ ಕೆಲಸ ಅಲ್ಲ. ಇದು ಯುದ್ಧ. ಆಮೇಲೆ ನಾವು 2026 ಏನಿದೆ ಕಾರ್ಯಕರ್ತರುಗಳ ಚುನಾವಣೆ ಇರೋದು. ಈಗ ಚುನಾವಣೆ ಇರೋದು 28ಕ್ಕೆ. ನಾವ್ ಯಾಕೆ ಇವತ್ತೇ ಆಕ್ಟಿವ್ ಆಗ್ಬೇಕು ಅಂತ ಹೇಳಿದ್ರೆ ಜಿಲ್ಲಾ ಪಂಚಾಯತಿ ಬರುತ್ತೆ, ತಾಲೂಕ್ ಪಂಚಾಯತಿ ಬರುತ್ತೆ, ಗ್ರಾಮ ಪಂಚಾಯತಿ ಬರುತ್ತೆ. ನೀವುಗಳು ಗೆದ್ರೆ ತಾನೇ ನಾಳೆ JK ಕೃಷ್ಣಾರೆಡ್ಡಿಯನ್ನ ಗೆಲ್ಲಕ್ಕಾಗೋದು. ನೀವುಗಳು ನಿಂತ್ರೆ ತಾನೇ ನಾಳೆ JK ಕೃಷ್ಣಾರೆಡ್ಡಿಯನ್ನ ಗೆಲ್ಲಕ್ಕಾಗೋದು. ಅದಾದ್ಮೇಲೆ ಈ JK ಕೃಷ್ಣಾರೆಡ್ಡಿಯನ್ನ ಗೆದ್ರೆ ಕುಮಾರಣ್ಣ CM ಆಗ್ತಾರೆ, ಇಲ್ಲ ಅಂದ್ರೆ ಕುಮಾರಣ್ಣ CM ಆಗಲ್ಲ. ಹಂಗಾಗಿ ನಾವು 2018ರಲ್ಲೂ ಇದೇ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಮಾಡಿ 3-4 ಸಾವಿರ ಜನನ ಸೇರಿಸಿ ಸೋಷಿಯಲ್ ಮೀಡಿಯಾದ ಮಾಡಿದ್ವಿ. ಅವತ್ತು ನಮ್ಮ ಆಸೆ ಏನಿತ್ತು ಅಂದ್ರೆ ಒಂದ್ ಮಾತು ಹೇಳ್ತಾರೆ, ನೀವು ಏನೇ ಕೆಲಸ ಮಾಡ್ರಿ ಭಕ್ತಿಯಿಂದ ಬೇಡ್ಕೊಂಡ್ರೆ ಅದಾಗೆ ಆಗುತ್ತೆ ಅಂತ. ಅವತ್ತು 2018ರಲ್ಲಿ ನಾವು ಏನು ಗೊತ್ತಿರಲಿಲ್ಲ, ಏನು ಇಲ್ಲ, ನಾವು ಕೆಲಸ ಮಾಡ್ತಾನೆ ಇದ್ವಿ. ಆ ಭಕ್ತಿಯಿಂದ ಬೇಡ್ಕೊಂಡಿದ್ದು ಕುಮಾರಣ್ಣ ಮತ್ತೊಮ್ಮೆ CM ಮಾಡಿಬಿಡ್ತು. ಅದೇ ರೀತಿಯಾದಂತ ಅವಕಾಶ ಇವತ್ತು ನಮ್ಮ ಮುಂದೆ ಇದೆ. 2028ರಲ್ಲಿ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಭಕ್ತಿಯಿಂದ ನಾವು ಕೆಲಸಗಳನ್ನ ನಾವು ಮಾಡಿದ್ರೆ, ಎಲ್ಲಾ ಕಾರ್ಯಕರ್ತರುಗಳು ಒಗ್ಗೂಡಿಸಿ ನಾವು ಕೆಲಸಗಳನ್ನ ಮಾಡಿದ್ರೆ ಕುಮಾರಣ್ಣ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಹಾಗೆ ನಿಖಿಲ್ ಅಣ್ಣ ಕೂಡ ರಾಜ್ಯದ ಅಣ್ಣ ಹೇಳ್ದಂಗೆ ರಾಜ್ಯ ವ್ಯಾಪ್ತಿ ಸಂಚಾರ ಏನ್ ಮಾಡ್ತಿದ್ದಾರೆ ಅಂದ್ರೆ ನೀವು ಒಂದು ವಿಷಯ ಅಬ್ಸರ್ವ್ ಮಾಡ್ಬೋದು. ಒಬ್ಬ ಗ್ರಾಮ ಪಂಚಾಯತಿ ಚುನಾವಣೆಗೆ